ನಮಸ್ಕಾರ ಸ್ನೇಹಿತರೆ, ಸಕಸಂದು ಚಾನಲ್ಗೆ ಸ್ವಾಗತ. KMF ಬಗ್ಗೆ ಒಂದು ಮಾಹಿತಿ ಕೊಡಲು ಬಂದಿದೆ ಅಂತ ಹೇಳ್ಬೋದು. ಕರ್ನಾಟಕ ಮಿಲ್ಕ್ ಫ್ಯಾಕ್ಟರಿ ನಿಮಗೆ ಗೊತ್ತಿರೋ ಹಾಗೆ ಜಾಬ್ಸ್ ಬಗ್ಗೆ ನಾನು ಹಲವಾರು ವಿಡಿಯೋಗಳು ಹಾಕಿದ್ದೀನಿ. KMF ಜಾಬ್ಗಳ ಬಗ್ಗೆ ಕೂಡ ನೆಕ್ಸ್ಟ್ 2025ನೇ ತಾರೀಕಲ್ಲಿ ವಿಸ್ವಿಯಲ್ಲಿ ಏನು ನ್ಯೂಸ್ ಜಾಬ್ಗಳು ಬರುತ್ತೆ ಅಂತ ಕೂಡ ನ್ಯೂಸ್ ಕೂಡ ನಾನು ಅಪ್ಡೇಟ್ನ ಕೊಟ್ಟಿದ್ದೀನಿ. ಒಂದ್ಸಲ ನೋಟಿಫಿಕೇಶನ್ ಅಧಿಕೃತವಾಗಿ ಬಿಡುಗಡೆ ಬಂದ ತಕ್ಷಣ ಅದ್ರ ಬಗ್ಗೆ ಕೂಡ ಮಾಹಿತಿ ಹಾಕ್ತೀನಿ. ಇವತ್ತು ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನೀವು ಎಲ್ಲೇ ಕೆಲಸಕ್ಕೆ ಸೇರ್ಬೇಕಾದ್ರೂ ಕೂಡ ಅಲ್ಲಿ ಆ ಪ್ರದೇಶ ಅಥವಾ ಏನು ಆರ್ಗನೈಸೇಷನ್ ಅಥವಾ ಕಂಪನಿ ಎಷ್ಟು ಚೆನ್ನಾಗಿ ನಡೀತಿದೆ, ಅದು ಎಷ್ಟು ಪ್ರಾಫಿಟ್ ಮಾಡ್ತಿದೆ, ಎಷ್ಟು ಲಾಭನ ಗಳಿಸ್ತಿದೆ, ಅದು ತುಂಬಾ ಮುಖ್ಯ ಆಗುತ್ತೆ. ಅದರಿಂದ ನೀವು ಆರಾಮಾಗಿ ನಿಮ್ಮ ಕೆಲಸಕ್ಕೆ ಏನೋದು ಅಡೆತಡೆ ಆಗಲ್ಲ. ನೀವು ಕೂಡ ಎಲ್ಲ ಒಂದ್ ಕಡೆ ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರಲ್ಲ. ಯಾವಾಗೂ ಅದನ್ನ ನೀವು ಅಬ್ಸರ್ವ್ ಮಾಡಲೇಬೇಕು. ಎಲ್ಲೇ ನೀವು ಕೆಲಸಕ್ಕೆ ಸೇರ್ಕೊಂತೀರಾ ಅಂದ್ರೂ ಕೂಡ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ KMF ಇವತ್ತಿಗೆ ತುಂಬಾ ಹೆಸರನ್ನ ಮಾಡಿದೆ. ಕರ್ನಾಟಕ ಅಷ್ಟೇ ಬೇರೆ ಜಾಗಗಳಲ್ಲೂ ಬೇರೆ ರಾಜ್ಯಗಳಲ್ಲೂ ಕೂಡ ತುಂಬಾ ಮಿಂಚಿದೆ. ಏನಪ್ಪಾ ಇದು ನ್ಯೂಸ್, ಏನು ಅಪ್ಡೇಟ್ ಇದು KMF ಬಗ್ಗೆ ಅಂತ ಅಂದ್ರೆ, KMF ಪ್ರಾಡಕ್ಟ್ಸ್ ಇವತ್ತಿಂದಲ್ಲ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಂತ ಹಿಡಿದು ಸ್ವೀಟ್ಸ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಎಲ್ಲಾ ಕಡೆನೂ ಸೆಲ್ ಮಾಡ್ತಾ ಇದ್ದಾರೆ. ಹೊಸ ಪ್ರಾಡಕ್ಟ್ಸ್ ಕೂಡ ಇನ್ಕ್ಲೂಡ್ ಆಗ್ತಾನೆ ಇದೆ. ಇವಾಗ ಜಿಮ್ಗೆ ಹೋಗೋರಿಗೆ ಒಂದು ಶುಭ ಸುದ್ದಿ. ಯಾರ್ಯಾರು ಜಿಮ್ಗೆ ಹೋಗ್ತಾರೆ, ಯಾರ್ಯಾರು ಪ್ರೋಟೀನ್ ಪೌಡರ್ ತಗೋತಾರೆ, ವೇ ಪ್ರೋಟೀನ್ ಅಂತ ಕೂಡ ಕರೀತಾರೆ, ಅಂತವ್ರಿಗೆ ಶುಭ ಸುದ್ದಿ ಏನು KMF ನಲ್ಲಿ ಅಂದ್ರೆ, ಇವಾಗ ವೇ ಪ್ರೋಟೀನ್ ಕೂಡ ಪಾರ್ಟ್ನರಿಂಗ್ ವಿತ್ ಹೆಲ್ತ್ ಕಾರ್ಡ್ ಅನ್ನೋ ಕಂಪನಿ ಜೊತೆ ಪಾರ್ಟ್ನರ್ ಮಾಡಿಕೊಂಡು KMF ಅವರು ಇವಾಗ ವೇ ಪ್ರೋಟೀನ್ ಕೂಡ ತಯಾರಿನ ಮಾಡಬೇಕು ಅಂತ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗೂ ಕ್ಲೌಡ್9 ಹಾಸ್ಪಿಟಲ್ ಇದೆ, ನಿಮಗೆ ಗೊತ್ತು, ಮಕ್ಕಳ ಹಾಗೂ ಏನು ಪ್ರೆಗ್ನೆನ್ಸಿ ರಿಲೇಟೆಡ್, ಮಕ್ಕಳು ರಿಲೇಟೆಡ್, ಅದು ಮಕ್ಕಳು 1 ರಿಂದ 5 ವರ್ಷ 10 ವರ್ಷ ಮಕ್ಕಳವರೆಗೂ ಪ್ರೆಗ್ನೆನ್ಸಿನೂ ಕೂಡ ಹಾಗೂ ಡೆಲಿವರಿಯನ್ನು ಮಾಡೋ ಹಾಸ್ಪಿಟಲ್ ಕ್ಲೌಡ್9 ಕೂಡ ಇವಾಗ KMF ಇಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರಂತೆ. ಹಾಲಾಗು ಇನ್ನೆಲ್ಲ ಪ್ರಾಡಕ್ಟ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಸೌತ್ ಇಂಡಿಯಾದಲ್ಲಿ KMF ತುಂಬಾ ಒಟ್ಟಿಗೆ ಹೆಸರನ್ನ ಮಾಡಿದೆ. ನಾರ್ತ್ ಇಂಡಿಯಾದಲ್ಲಿ ಕೂಡ ಹೆಸರನ್ನ ಮಾಡಲು ಹೊರಟಿದೆ. ನಾರ್ತ್ ಇಂಡಿಯಾದಲ್ಲಿ ಏನಿಲ್ಲ ಅಂದ್ರೂ ಅಮೂಲ್ದೆ ತುಂಬಾನೇ ಹವಾ ಅಂತಾನೆ ಹೇಳ್ಬೋದು. ಅಲ್ಲಿ ಅಮೂಲ್ಯರ್ದೆ ತುಂಬಾ ಹೆಸರು ಕೂಡ ಆಗಿದೆ. ಇವಾಗ KMF ಕೂಡ ನಾರ್ತ್ ಇಂಡಿಯಾ ಕೂಡ ದಾಪುಗಾಲನ್ನ ಇಟ್ಕೊಂಡು ಅಲ್ಲೂ ಕೂಡ ತಮ್ಮ ಪ್ರಾಡಕ್ಟ್ಸ್ ನ ವಿಸ್ತರಣೆ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಡೆಲ್ಲಿಯ ಒಂದು ಮಾರ್ಕೆಟ್ ಕೂಡ KMF ಇವಾಗ ಹೋಗ್ತಾ ಇದ್ದಾರೆ. 10 ಲಕ್ಷ ಪ್ರತಿ ದಿವಸ ಹಾಲನ್ನ ಸೆಲ್ ಮಾಡಬೇಕು ಅಂತ ಕೂಡ ಒಂದು ಟಾರ್ಗೆಟ್ ನ ಇಟ್ಕೊಂಡಿದ್ದಾರೆ. ಹಾಗೂ ಸೆಲ್ ಮಾಡಕ್ಕೆ ಶುರು ಕೂಡ ಮಾಡಿದ್ದಾರೆ. ಇದು ಒಂದು ಅಚೀವ್ಮೆಂಟ್ ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಡೀ ನಮ್ಮ ದೇಶದ ಪ್ರತಿಯೊಂದು ನಗರಗಳಲ್ಲೂ ಪ್ರತಿಯೊಂದು ರಾಜ್ಯಗಳಲ್ಲೂ KMF ಹಾಗೂ ನಂದಿನಿ ಹಾಲು ಸಿಗುತ್ತೆ. ನೀವು ಎಲ್ಲೇ ಹೋಗಿ ಬೇರೆ ಬೇರೆ ಜಾಗದಲ್ಲಿ ಇದ್ರೂ ಕೂಡ. ಹಾಗೂ ಡೆಲ್ಲಿ ಮಾರ್ಕೆಟ್ ನಲ್ಲಿ ಏನ್ ಹೇಳಿದ್ನಲ್ಲ, 10 ಲಕ್ಷ ಹಾಲು ಪ್ರತಿ ದಿವಸ ಮಾರ್ತಾ ಇದ್ದಾರೆ, ಮಾರಕ್ಕೆ ಶುರು ಕೂಡ ಮಾಡ್ತಾ ಇದ್ದಾರೆ. ಹಾಗೂ KMF ಒಂದು ಅಚೀವ್ಮೆಂಟ್ ನ ಮಾಡಿದ್ರೆ, ದೊಡ್ಡ ಒಂದು ಶುಭ ಸುದ್ದಿ ಕೂಡ ಕೊಟ್ಟಾರೆ. ಏನಂತಂದ್ರೆ 1 ಕೋಟಿ ಲೀಟರ್ ಹಾಲು ಒಂದು ದಿವಸದಲ್ಲಿ ಮಾರಾಟವನ್ನ ಮಾಡಿ ಅವರು ಒಂದು ದೊಡ್ಡ ದಾಪುಗಾಲನ್ನ ಇಟ್ಟಿದ್ದಾರೆ, ದೊಡ್ಡ ಅಚೀವ್ಮೆಂಟ್ ನೇ ಮಾಡಿದ್ದಾರೆ. ಹಾಗೂ ಡೆಲ್ಲಿ ಮಾರ್ಕೆಟ್ ಇವಾಗ ಏನಿದೆ, ಡೆಲ್ಲಿ, ಗುರ್ಗಾಂವ್ ಈ ಜಾಗದ ಮಾರ್ಕೆಟ್ ಅಲ್ಲಿ 30% ಅಷ್ಟು ಬೇರೆ ಹಾಲಿನ ಕಂಪನಿಗಳಿಗಿಂತ ಲೋಕಲ್ ಅಲ್ಲಿ ಹಾಲನ್ನ ಏನ್ ಕೊಡ್ತಾರೆ, ಅವರ ಲೋಕಲ್ ಪ್ಲೇಯರ್ಸ್ ಅಂತ ಏನ್ ಕರೀತಾರಲ್ಲ ಅವರು, ಅಂದ್ರೆ ಅಲ್ಲೇ ಕೃಷಿಕರು, ಅಲ್ಲೇ 2-3 ಹಸು ಇಟ್ಕೊಂಡು ಅವರೇ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಗಳಿಗೆ ಅಲ್ಲಿ ಇಲ್ಲಿ ಹಾಲನ್ನ ಸಪ್ಲೈ ಮಾಡೋರೆ ಜಾಸ್ತಿ ಇರೋದು. ಅವ್ರನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಆ ಜಾಗವನ್ನ KMF ಅಥವಾ ನಂದಿನಿ ಮಿಲ್ಕ್ ತಗೋಬೇಕು ಅನ್ನೋ ಒಂದು ದಾಪುಗಾಲನ್ನ ಇಡ್ತಾ ಇದ್ದಾರೆ. ಹಾಗೂ ಹಲವಾರು ಎಕ್ಸ್ಪೀರಿಯನ್ಸ್ ಸೆಂಟರ್ಗಳನ್ನ ಕೂಡ ಬೇರೆ ರಾಜ್ಯಗಳಲ್ಲೇ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮಾಡಿದ್ದಾರೆ. ಅದರ ಹೆಸರು ಕೆಫೆ ಮೂ ಅಂತ ಕೂಡ ಕರೀತಾರೆ. ಹೌದು, ಈ ಔಟ್ಲೆಟ್ಸ್ ಕೂಡ ಇವಾಗ ಸದ್ಯಕ್ಕೆ ಕರ್ನಾಟಕ ಕೇರಳದಲ್ಲಿದೆ. ಹಾಗೂ ಇದೇ ಔಟ್ಲೆಟ್ಸ್ ಗಳನ್ನ ಕರ್ನಾಟಕ ಕೇರಳ ಬಿಟ್ಟು ಬೇರೆ ರಾಜ್ಯಗಳು ಕೂಡ ವಿಸ್ತರಣೆ ಮಾಡಿ ಎಲ್ಲರಿಗೂ KMF ಮಿಲ್ಕ್ ಪ್ರಾಡಕ್ಟ್ಸ್ ಹಾಗೂ ನಂದಿನಿ ಅವರ ಮಿಲ್ಕ್ ಪ್ರಾಡಕ್ಟ್ಸ್ ಏನೇನು ಅಂತ ಒಂದು ಐಡಿಯಾ ಕೊಡ್ತಾ ಇದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಇಷ್ಟೆಲ್ಲ ಮಾಹಿತಿ ಹೇಳಿದೆ, ಜಾಬ್ ರಿಲೇಟೆಡ್ ಹೇಗೆ ಅಂತ ಕೇಳಿದ್ರೆ, ನಾನು ಅವಾಗ ಹೇಳಿದ್ನಲ್ಲ, ಎಲ್ಲ ನೀವು ಕಂಪ್ನಿ ಕೆಲಸ ಮಾಡ್ತೀರಾ ಅಂದ್ರೆ ಆ ಕಂಪ್ನಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಆ ಕಂಪ್ನಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ ತುಂಬಾ ಮುಖ್ಯದಿಂದ. ಅವರು ಜಾಸ್ತಿ ಚೆನ್ನಾಗಿ ಬೆಳವಣಿಗೆ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲೂ ವಿಸ್ತರಣೆಗೊಂಡ್ರೆ, ಬೇರೆ ಬೇರೆ ನಗರಗಳಲ್ಲೂ ಇಲ್ದಿರೋ ನಗರಗಳು ಕೂಡ ವಿಸ್ತರಣೆಗೊಂಡ್ರೆ ನಿಮಗೆ ತುಂಬಾ ಸೂಕ್ತವಾಗುತ್ತೆ. ಜಾಸ್ತಿ ಕೆಲ್ಸಕ್ಕೆ ತಗೋತಾರೆ ಜನರನ್ನ, ಜಾಸ್ತಿ ಜನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸಾವಿರದಿಂದ ಏನು ಕೆಲಸ ಮಾಡ್ತಾರೆ, ಲಕ್ಷಾಂತರ ಹೋಗೋವರೆಗೂ ಹೋಗುತ್ತೆ, ಇನ್ನ ಜಾಸ್ತಿ ಬೆಳೀತಾ ಹೋಗುತ್ತೆ ಕಂಪ್ನಿ. ಆ ಕಾರಣಕ್ಕೋಸ್ಕರ ಇವಾಗ ನೀವು ನಂದಿನಿ KMF ರಿಲೇಟೆಡ್ ಜಾಬ್ಗಳಿಗೆ ನೀವೇನಾದ್ರು ಅಪ್ಲೈ ಮಾಡಿದ್ರೆ ಫಸ್ಟ್ ಹೋಗಿ ಅಪ್ಲೈ ಮಾಡಿ. ಕೆಲಸಕ್ಕೆ ಎಷ್ಟು ತಕ್ಷಣ ಸೇರಕ್ಕಾಗುತ್ತೋ ಅಷ್ಟು ಬೇಗ ಸೇರ್ಕೊಳ್ಳಿ. ಯಾಕೆಂದ್ರೆ ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಿದೆ. ಕೇವಲ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಅಲ್ದಲೆ ನಾರ್ತ್ಗೂ ಕೂಡ ಎಂಟ್ರಿ ಆಗ್ತಿದೆ. ಹಲವಾರು ಜಾಗಗಳನ್ನ ತಮ್ಮ ನಿಮಗೆ ಗೊತ್ತಿರೋ ಕ್ರಿಕೆಟ್ಗೂ ಕೂಡ ಅವರು ಸ್ಪಾನ್ಸರ್ಶಿಪ್ ನ ಕೊಟ್ಟಿರೋ, ಸ್ಕಾಟ್ಲೆಂಡ್ ಮತ್ತು ಇನ್ನೊಂದು ಕ್ರಿಕೆಟ್ ಟೀಮ್ಗೆ ಸ್ಪಾನ್ಸರ್ಶಿಪ್ ನ ಕೊಟ್ಟಿರೋ, ನೀವು ಕೂಡ ತಿಳಿಸ್ಕೊಡಿ.
KMF ಅಂದರೆ ನೀವು ಕೂಡ ಹಾಲನ್ನ ನಂದಿನಿ ಅವ್ರದ್ದೇ ತಗೋತೀರಾ ಅಥವಾ ಬೇರೆ ಹಾಲನ್ನ ಕನ್ಸ್ಯೂಮ್ ಮಾಡ್ತೀರಾ, ಏನು ಕತೆ ನಿಮಗೆ KMF ಬಗ್ಗೆ ಏನು ಅನಿಸಿಕೆ ಏನು? ಕರ್ನಾಟಕದ ಒಂದು ಉತ್ಕೃಷ್ಟ ಬ್ರ್ಯಾಂಡ್, ಕರ್ನಾಟಕದ ಒಂದು ಹೆಮ್ಮೆಯ ಬ್ರ್ಯಾಂಡ್ KMF ಅಂತ ನನಗನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ಅಪ್ಡೇಟ್ ಇಟ್ಕೊಂಡು ಹೊಸ ಮಾಹಿತಿಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಇದೇ ಥರ ಹೊಸ ಅಪ್ಡೇಟ್ ನೀವು ಕೂಡ ಕಾಯ್ತಾ ಇರಿ, ಅದನ್ನ ಮಿಸ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪಕ್ಕದಲ್ಲಿ ಅದನ್ನು ಒತ್ಬಿಟ್ಟು ಡ್ರಾಪ್ ಟು ಆಲ್ ಆಪ್ಷನ್ ಬರ್ತದೆ, ಒಂದ್ಸಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೊಸ ವಿಡಿಯೋ ಇಟ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ಸ್ನೇಹಿತರೆ.